ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ತರಕಾರಿ ಉಪಮಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋದು ಹೇಗೆ, ಏನು ಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಬೇಕಾಗುವ ಸಾಮಗ್ರಿಗಳು: ಕರಿಬೇವು, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಒಂದು 4 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಾನು 7 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ. ಟೊಮೊಟೊ ಒಂದು 4 ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟ್, ಬನ್ಸಿ ರವೆ. ನಾನು ಬನ್ಸಿ ರವೆನೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ. ಆಯಿಲು, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕೆಂಪುಗಾಗಲಿ ಕಾಳುಗಳೆಲ್ಲ, ಕೆಂಪಾಗಿದೆ. ಇವಾಗ ನಾನು ಸಾಸಿವೆನ ಸೇರಿಸ್ಕೊತೀನಿ. ಕರಿಬೇವು, ಹಸಿಮೆಣಸಿನ್ಕಾಯಿ, ಆನಿಯನ್, ಚೆನ್ನಾಗಿ ಈರುಳ್ಳಿ ಹಸಿ ವಾಸನೆ ಹೋಗಲಿ. ಇವಾಗಲೇ ಹಾಕೊಳ್ಳೋಣ, ಈರುಳ್ಳಿ ಬೇಗ ಬೇಯುತ್ತೆ. ಈರುಳ್ಳಿ ಹಸಿಗಮ ಹೋಗಿದೆ. ಇವಾಗ ನಾನು ಟೊಮೊಟೊನ ಸೇರಿಸ್ಕೊತೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೆ ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ. ಇನ್ನೂ ಟೊಮೊಟೊ ಬೇಯಬೇಕಿದು. ಟೊಮೊಟೊ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಬೀನ್ಸ್ನ ಹಾಕ್ಕೊತೀನಿ. ಕ್ಯಾರೆಟು, ಒಂದು 10 ಮಿನಿಟ್ಸ್ ಈ ಥರ ಹುರ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ತರಕಾರಿ. ಒಂದು 5 ಮಿನಿಟ್ಸ್ ತರಕಾರಿ ಎಲ್ಲ ಮಿಕ್ಸ್ ಆಗಿ ಬೆಂದಿದೆ. ಇವಾಗ ನಾನು ನೀರನ್ನ ಹಾಕ್ಕೊತೀನಿ. 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಅಳತೆ ಹಾಕ್ಕೊಳ್ಳಿ. ನನಗೆ ಹಾಗೇ ಡೈಲಿ ಮಾಡೋದ್ರಿಂದ ಗೊತ್ತಾಗೋದ್ರಿಂದ ನಾನು ಹಾಗೇ ಹಾಕ್ಕೊತೀನಿ, ಅಳತೆಯನ್ನು ಮಾಡ್ಕೊಳ್ಳೋದ. ನಾನು ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನೀರು ಕುದಿ ಬರಲಿ. ನಾವು ಇನ್ನೊಂದು ಕಡೆ ರವೆನ ಹುರ್ಕೊಳ್ಳೋಣ. ಚೆನ್ನಾಗಿ ರವೆ ವೈಟ್ಗಾಗುತ್ತೆ. ಚೆನ್ನಾಗಿ ಹುರಿದಾಗ ತೋರಿಸ್ತೀನಿ ನಾನು ನಿಮಗೆ. ಆ ಥರ ಬರೋವರೆಗೂ ರವೆನ ಚೆನ್ನಾಗಿ ಹುರಿಬೇಕು. ನೋಡಿ, ಇದು ವೈಟಿಗೆ ಆಗ್ತಾಯಿದೆ. ಉರಿಬೇಕು ಚೆನ್ನಾಗಿ, ಅಕ್ಕಿ ಥರ ವೈಟಿಗೆ ಬರುತ್ತೆ. ಹಿಂಗೆ ಈ ಥರ ಆದಮೇಲೆ ನಾವು ಆಯಿಲ್ನ ಸೇರಿಸ್ಕೊಬೇಕು. ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ. ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಹುರ್ಕೊಬೇಕು. ಒಂದು ಕಡೆಯಲ್ಲಿ ಹುರ್ಕೊತಾ ಇದ್ದೀನಿ, ಇನ್ನೊಂದು ಕಡೆಯಲ್ಲಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ತರಕಾರಿ ಎಲ್ಲ ಬೇಯಲಿ, ಅದು ಕುದೀತಾ ಇದೆ. ಚೆನ್ನಾಗಿ ತರಕಾರಿ ಎಲ್ಲ ಬೇಯ್ಕೊಳ್ಳುತ್ತೆ. ಇವಾಗ ನಾನು ಹುರಿದಿರೋ ರವೆನ ಕುದೀತಾ ಇರೋ ಇದ್ರ ಜೊತೆಗೆ ಸೇರಿಸ್ಕೊತೀನಿ.
ಆಯಿಲ್ ಹಾಕಿರೋದ್ರಿಂದ ಗಂಟೆ ಏನೂ ಆಗಲ್ಲ. ಇನ್ ಕೇಸ್ ನಿಮಗೆ ನೀರಿನ ಅಳತೆ ಗೊತ್ತಾಗಲಿಲ್ಲ ಅಂದರೆ ಪಕ್ಕದಲ್ಲಿ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರಿ. ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಬೋದು, ಏನೂ ಆಗಲ್ಲ ಆವಾಗ. ಸೆಪ್ಪೆ ಇದೆ, ಅದಕ್ಕೆ ಒಂಚೂರು ಸಾಲ್ಟ್ ಹಾಕೋತಾ ಇದ್ದೀನಿ. ತರಕಾರಿಗೂ ಹಾಕಿದೆ, ನೋಡ್ಕೊಂಡು ಹಾಕಬೇಕು. ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೊತೀನಿ ಲಾಸ್ಟಲ್ಲಿ. ಕೊಬ್ಬರಿ ತುರಿ ಲಾಸ್ಟಲ್ಲಿ ಹೀಗೆ ಮಿಕ್ಸ್ ಮಾಡಿ ಮುಚ್ಚಿಡೋಣ. ರೆಡಿ ಆಯಿತು. ಈ ಥರ ಉದುದ್ರಾಗಿ ಈ ರೀತಿ ಬರುತ್ತೆ. ಉಪ್ಪಿಟ್ಟ ಕಾಂಕ್ರೀಟ ನಾನು ತಿನ್ನಲ್ಲ ಅನ್ನೋರು ಕೂಡ ಖಂಡಿತ ತಿಂತಾರೆ. ಈ ಥರ ಟ್ರೈ ಮಾಡಿ ನೋಡಿ. We've been waiting for so long. We've been waiting for